1970ರಲ್ಲಿ ಮೈಸೂರು ಮಹಾರಾಜರಿಗೆ ರಾಜಧನ ನಿಲ್ಲಿಸಿದ ನಿಮಿತ್ತ ಮಹಾರಾಜರು ದಸರಾ ಉತ್ಸವವನ್ನು ಸ್ಥಗಿತಗೊಳಿಸಿದರು. ಆಗ ಮೈಸೂರಿನ ಹೋರಾಟಗಾರ ಕನ್ನಡ ಯೋಧ ನಾಗಲಿಂಗಸ್ವಾಮಿಯವರು ದಸರಾ ಮೆರವಣಿಗೆ ನಿಲ್ಲಬಾರದೆಂದು, ದಸರಾ ಮೈಸೂರಿನ ಸಾಂಸ್ಕೃತಿಕ ಹಾಗೂ ಮೈಸೂರಿನ ಹೆಮ್ಮೆಯ ಪ್ರತೀಕ, ಹಾಗಾಗಿ 1970 ಹಾಗೂ 71ರಲ್ಲಿ ಜನತಾ ದಸರಾವನ್ನು ಮೈಸೂರಿನ ಕೆಲವು ಗಣ್ಯ ವ್ಯಕ್ತಿಗಳ ಸಹಭಾಗಿತ್ವದೊಂದಿಗೆ ನಡೆಸಲು ಮೃಗಾಲಯದಿಂದ ಆನೆ ಪಡೆದು ತಾಯಿ ಚಾಮುಂಡೇಶ್ವರಿ ವಿಗ್ರಹವನ್ನು ಇರಿಸಿ ನಂದಿಧ್ವಜದೊಂದಿಗೆ ವಿವಿಧ ಕಲಾ ತಂಡಗಳನ್ನು ಸೇರಿಸಿ ದಸರಾ ಮೆರವಣಿಗೆ ಆರಂಭಿಸಿದರು. 2 ವರ್ಷಗಳ ಜನತಾ ದಸರಾ ನಡೆಸಿ 1973ರಲ್ಲಿ ಅಂದಿನ ಮುಖ್ಯಮಂತ್ರಿಗಳಾದ ಡಿ. ದೇವರಾಜ ಅರಸ್ ಅವರು ದಸರಾ ನಾಡಹಬ್ಬ ಎಂದು ಘೋಷಿಸಿ ಸರ್ಕಾರದಿಂದ ನಡೆಸಲು ಆರಂಭಿಸಿದರು. 1973ರಿಂದ ದಸರಾ ನಾಡಹಬ್ಬವಾಗಿ ಆಚರಣೆಗೊಂಡು ಇಂದು ವಿಶ್ವವಿಖ್ಯಾತಿಯನ್ನು ಪಡೆದಿದೆ.